ಧರ್ಮಸ್ಥಳದ 6ನೇ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಯುವಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಮೂಳೆಗಳಿದೆಯಲ್ಲ, ಆದರೆ ಸಿಕ್ಕಿರುವಂತದ್ದು 8 ರಿಂದ 10 ಮೂಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಮಗೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಹೇಳೋ ಪ್ರಕಾರವಾಗಿ ಒಬ್ಬ ಮನುಷ್ಯನಲ್ಲಿ 200ಕ್ಕಿಂತ ಹೆಚ್ಚಿನ ಮೂಳೆಗಳಿರುತ್ತೆ. ಅಂದ್ರೆ ಉಳಿದಂಥದ್ದು ಎಲ್ಲಿ ಹೋಯ್ತು ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಬರುತ್ತೆ. ಹಾಗಾಗಿ ಇವರು ಡಿಗ್ ಮಾಡ್ತಾ ಇರುವಂಥ ಪ್ರೊಸೀಜರ್ ಸರಿ ಇದೆಯಾ ಮತ್ತೊಂದು ಈ ಬಗ್ಗೆನೂ ಕೂಡ ಕೆಲವರು ಪ್ರಶ್ನೆಯನ್ನು ಎತ್ತುತ್ತಾ ಇದ್ದಾರೆ. ಆದರೆ ಅಲ್ಲಿ ಮೃತಪಟ್ಟಿರುವಂಥ ವ್ಯಕ್ತಿಯ DNA ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಈ ಮೂಳೆಗಳು ಸಾಕಾಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನಂಬರ್ 1. ಬಟ್ ವಿಚಾರ ಏನು ಅಂತಂದ್ರೆ ಆ ವ್ಯಕ್ತಿ ಹೇಳಿದಂಥದ್ದು 6ನೇ ಹಾಗೆ 7ನೇ ಸ್ಪಾಟಲ್ಲಿ ಸುಮಾರಷ್ಟು ಬಾಡಿಗಳನ್ನು ಅಂದರೆ 5-6 ಬಾಡಿಗಳನ್ನ ನಾನು ಹೂತಾಕಿದ್ದೆ ಅನ್ನುವಂಥದ್ದನ್ನೇನೋ ಹೇಳಿದ್ನಂತೆ. ಹಾಗಾದರೆ ಉಳಿದಂಥ ಬಾಡಿಗಳೆಲ್ಲೋಯ್ತು, ಅದನ್ನು ಪತ್ತೆ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಇದು ಸಮಸ್ಯೆ ಆಗುತ್ತಾ, ಇಷ್ಟೇ ಮೂಳೆಗಳು ಸಿಕ್ಕಿರುವಂಥದ್ದು ಅನ್ನುವಂಥದ್ದು ಕೂಡ ಈಗ ವಿಚಾರ ನಂಬರ್ 2. ಬಟ್ ಈಗ ಸಂಗತಿ ಏನು ಅಂತ ಅಂದರೆ ನಿಮ್ಗೆ ಗೊತ್ತಿರಲಿ, ಈಗ ಸಿಕ್ಕಿರುವಂಥ ಈ ದೇಹದ ಮೂಳೆಗಳು ಏನಿದೆಯಲ್ಲ ಇದೆಲ್ಲವೂ ಕೂಡ ಅರಣ್ಯ ಜಾಗದಲ್ಲಿ ಅಥವಾ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂಗಿನ ಜಾಗದಲ್ಲಿ, ಇದ್ಯಾವುದು ಕೂಡ ಪ್ರೈವೇಟ್ ಜಾಗಕ್ಕೆ ಸಂಬಂಧಪಟ್ಟ ಹಾಗೇನೂ ಅಲ್ಲ, ಅಗೈನ್ ಕಂದಾಯ ಜಾಗಕ್ಕೆ ಸಂಬಂಧಪಟ್ಟ ಹಾಗಿದ್ದು ಅಲ್ಲ. ಈ ವಿಚಾರವನ್ನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀವಿ ಅಂತಂದರೆ ಈ ಒಂದು ಪ್ರಶ್ನೆ ಬರುತ್ತೆ, ಅಕಸ್ಮಾತ್ ಪಂಚಾಯಿತಿಯವರೇ ಏನಾದರೂ ಇದನ್ನೆಲ್ಲ ಹುಗಿದು ಅಥವಾ ಪಂಚಾಯಿತಿ ಲೆಕ್ಕದಲ್ಲಿ ಇದ್ದಿದ್ದರೆ ಒಂದು ಕಂದಾಯ ಜಾಗದಲ್ಲಿ ಇವರು ಅದನ್ನೆಲ್ಲ ಮಾಡಬೇಕು, ಹೋಗಿ ಯಾವುದೋ ಅರಣ್ಯ ಜಾಗದಲ್ಲಿ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯನಾ ಅನ್ನುವಂಥದ್ದು ಈಗ, ಅಥವಾ ಅದು ಸರಿನಾ ಅನ್ನುವಂಥದ್ದು ಅವ್ರು ಮಾಡಿ ಪ್ರೊಸೀಜರ್ ಫಾಲೋ ಮಾಡಿದಾರಾ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಹಾಗಾಗಿ ಅದಕ್ಕೆ ಅಗೈನ್ ಈಗ ಪಂಚಾಯಿತಿಯವರು ಕೂಡ ಆನ್ಸರೇಬಲ್ ಆಗ್ತಾರೆ, ಅರಣ್ಯ ಇಲಾಖೆ ಸಿಬ್ಬಂದಿಯೂ ಕೂಡ ಇದಕ್ಕೆ ಆನ್ಸರೇಬಲ್ ಆಗ್ಬೋದು. ಹಿಂಗೆಲ್ಲ ಉಗಿದೋಗ್ಯಾರೆ ಏನಿದು ಗೊತ್ತಿಲ್ದಂಗೆ ಹಿಂಗೆಲ್ಲ ಆಗ್ಬಿಡುತ್ತಾ ಮತ್ತೊಂದು ಮಗದೊಂದು ಅಂತ. ಬಟ್ 20 ವರ್ಷದ ಹಿಂದಿನ ಅಧಿಕಾರಿಗಳು ಮತ್ತೊಂದು ಇದೆಲ್ಲ ಪತ್ತೆ ಹಚ್ಚಬೇಕಾಗುತ್ತೆ, ಅದೆಲ್ಲ ಹೌದು. ಈಗ ವಿಚಾರ ಏನು ಅಂತಾರೆ, ಒಂದು ವಯಸ್ಕನ ದೇಹದಲ್ಲಿ ನಾನು ಈಗ ತಾನೇ ಹೇಳ್ದಂಗೆ 206 ಮೂಳೆಗಳಿರುತ್ತೆ. ಪತ್ತೆ ಆದಂಥ ಎಲ್ಲ ಮೂಳೆಗಳನ್ನು ಮೊದಲು ಶೇಖರಿಸಬೇಕು. ಬುರುಡೆ ಸಿಕ್ಕರೆ ಹಲ್ಲುಗಳನ್ನು ನೋಡಿಯೂ ಕೂಡ ವಯಸ್ಸೆಷ್ಟು ಅನ್ನುವಂಥ ಪತ್ತೆ ಹಚ್ಚು. ಹೌದು, ಈಗ ಡಾಕ್ಟರ್ KP ಶುಭಕರ್ ಅವರು ವಿಧಿವಿಜ್ಞಾನ ತಜ್ಞ, TV9ಗೆ ಕೊಟ್ಟಿರುವಂಥ ಮಾಹಿತಿ. ಅಂತಾರಾಷ್ಟ್ರೀಯ ವಿಧಿವಿಜ್ಞಾನ ತಜ್ಞರಾಗಿರುವಂಥ ಡಾಕ್ಟರ್ KP ಶುಭಕರ್ ಹೇಳೋ ಪ್ರಕಾರವಾಗಿ ಹಲ್ಲುಗಳನ್ನು ನೋಡಿಯೂ ಕೂಡ ಫೈಂಡ್ ಔಟ್ ಮಾಡ್ಬೋದು. ಸೊಂಟದ ಮೂಳೆ ಪರಿಶೀಲಿಸಿ ಲಿಂಗ ಪತ್ತೆ ಹಚ್ಚಬಹುದು ಅನ್ನುವಂಥದ್ದು, ಪುರುಷನ ಮಹಿಳೆನ ಅನ್ನುವಂಥದ್ದನ್ನು ಮೂಳೆ ನೋಡುವ ಮುಖೇನವಾಗಿ ಪತ್ತೆ ಹಚ್ಬೋದು. ಕೈ ಕಾಲು ಹಾಗೆ ಮೂಳೆಗಳ ಉದ್ದ ನೋಡಿ ಎತ್ತರವನ್ನು ಕೂಡ ಪತ್ತೆ ಹಚ್ಚಬಹುದು ಅಂತ ಅಂತಾರಾಷ್ಟ್ರೀಯ ವಿಧಿವಿಜ್ಞಾನ ತಜ್ಞ ಡಾಕ್ಟರ್ KP ಶುಭಕರ್ ಅವರು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಒಂದು ಅಡಲ್ಟ್ ಹ್ಯೂಮನ್ ಬೀಯಿಂಗ್ ಅಲ್ಲಿ ಟೋಟಲ್ 206 ಬೋನ್ಸ್ ಇರ್ತವೆ, ಟೋಟಲ್ ನಂಬರ್. ಸೊ ವೆನ್ ಎಕ್ಸಿಮೇಷನ್ ಮಾಡ್ತಾ ಇರುವಾಗ ಅಲ್ಲಿರೋ ಫಾರೆನ್ಸಿಕ್ ಟೀಮ್ನವರು they have to pay attention to see that they collect each and every bone of the adult human being at that site. ಸೊ ಇಲ್ಲಿ ನಾವು ಕೇಳಿಸ್ಕೊತಾ ಇರುವ ವಿಷಯ ಏನಂದರೆ, ಇದು ಮಾಸ್ ಬರಿಯಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮಾಸ್ ಬರಿಯಲ್ ಅಂದರೆ ಮೋರ್ ದೆನ್ 1 ಪರ್ಸನ್ ಹ್ಯಾಸ್ ಬೀನ್ ಬರೀಡ್ ಇನ್ ದ ಸೇಮ್ ಸ್ಪಾಟ್ ಅಂತ. ಸೊ ದೇರ್ ಈಸ್ ಎವ್ರಿ ಚಾನ್ಸ್ ದಟ್ the bones that they are recovering at the site could be commingled. Commingled ಅಂದರೆ bones can belong to more than one human being or more than one individual. ಸೊ ಈ ತಜ್ಞರು ಯಾರು ಈ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ ಅವರು they have to take all the care to see whether the bones that they are collecting are total in number and all the bones belong to the same individual or more than one individual. So sex determination bandaga, the most important bone in the human body that can give us a good understanding of the sex of the person, andre linga of the person, is the pelvic bone. So pelvic bone na parishilane ಮಾಡಿದಾಗ it will be able to tell us whether the bone is a male or a female. ಅಂದರೆ ಸ್ತ್ರೀ ಬೋನ ಇಲ್ಲದ್ರೆ ಪುರುಷನ ಬೋನ ಅಂತ ಗೊತ್ತಾಗುತ್ತೆ ಇದರಲ್ಲಿ. ಸೊ ಇದರಿಂದ ನಾವು ಸೆಕ್ಸ್ನ ಡಿಟರ್ಮಿನ್ ಮಾಡ್ಬೋದು. ಮತ್ತು ಇನ್ ಕೇಸ್ ಇವರೇನಾದರೂ ಇಂಟ್ಯಾಕ್ಟ್ ಸ್ಕಲ್ ಅಂದರೆ ಬುರುಡೆ ಮತ್ತು ಅಂದರೆ ಜಾ ಬೋನ್ ಇವೆರಡು ಸಿಕ್ಕಿದ್ರೆ ಅದರಿಂದ ಡೆಂಟಿಷನ್ಸ್ನಿಂದ ಅಂದರೆ ಟೀತ್ ಇರ್ತಾವಲ್ಲ ಸ್ಕಲ್ಲಲ್ಲಿ ಮತ್ತು ಜಾ ಬೋನಲ್ಲಿ, ಆ ಟೀತನ್ನು ನೋಡಿ ಅವರು ಮತ್ತೆ ವೆದರ್ ದಿಸ್ ಪರ್ಟಿಕ್ಯುಲರ್ ಬೋನ್ ಯಾವ ಏಜ್ ಗ್ರೂಪಲ್ಲಿ ಇರ್ಬೋದು ಅಂತ ಅದೊಂದು ಪ್ಯಾರಾಮೀಟರ್ ಗೊತ್ತಾಗುತ್ತೆ. ಸೊ ಟೀತ್ ಡೆವಲಪ್ ಓವರ್ ದಿ ಟೈಮ್ ಫ್ರಮ್ ಇನ್ ಇನ್ಫ್ಯಾಂಟ್ ಟು ಆನ್ ಅಡಲ್ಟ್. ಸೊ 18 years ಆ್ಯಂಡ್ ಓಲ್ಡರ್ ಪರ್ಸನ್ಸ್ನಲ್ಲಿ ಪರ್ಟಿಕ್ಯುಲರ್ ನಂಬರ್ ಆಫ್ ಸೆಟ್ ಆಫ್ ಟೀತ್ ಇರ್ತವೆ. ಅದಕ್ಕಿಂತ ಕಡಿಮೆ ಏಜ್ ಗ್ರೂಪಲ್ಲಿದ್ದರೆ ಪರ್ಟಿಕ್ಯುಲರ್